ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಇದೀಗ ಚುರುಕುಗೊಂಡಿದೆ. ಸ್ಫೋಟ ಸಂಬಂಧ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ದಾಳಿಯಾಯಿತು, ಏನೇನು ಪತ್ತೆಯಾಯಿತು, ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಸಂಬಂಧ ಬಿಗ್ ಆಪರೇಷನ್. ಬೆಂಗಳೂರು, ತೀರ್ಥಹಳ್ಳಿ, ಹುಬ್ಬಳ್ಳಿ ಸೇರಿ ಹಲವೆಡೆ ಎನ್ಐಎ ತಲಾಶ್. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಇವತ್ತು ಎನ್ಐಎ ಅಧಿಕಾರಿಗಳು ಹಲವೆಡೆ ದಾಳಿಯನ್ನ ಮಾಡಿರುವುದು. ಬೆಂಗಳೂರು, ತೀರ್ಥಹಳ್ಳಿ ಮತ್ತೆ ಚೆನ್ನೈನಲ್ಲಿ ದಾಳಿಯನ್ನು ನಡೆಸಿ ಹಲವು ಅನುಮಾನಾಸ್ಪದ ವ್ಯಕ್ತಿಗಳ ಮನೆಗಳಲ್ಲಿ ಶೋಧವನ್ನ ಕೈಗೊಂಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 27 ದಿನಗಳು ಕಳೆದಿವೆ. ಬಾಂಬ್ ಸ್ಫೋಟ ನಡೆಸಿದ ಶಂಕಿತರ ಗುರುತು ಪತ್ತೆಯಾದರೂ ಆರೋಪಿಗಳು ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಈ ನಡುವೆ ಇಂದು ಎನ್ಐಎ ಅಧಿಕಾರಿಗಳು ದೊಡ್ಡ ಆಪರೇಷನ್ ನಡೆಸಿದ್ದು ಬೆಂಗಳೂರು, ತೀರ್ಥಹಳ್ಳಿ, ಹುಬ್ಬಳ್ಳಿ ಸೇರಿದಂತೆ ಚೆನ್ನೈ, ಕನ್ಯಾಕುಮಾರಿಯಲ್ಲಿ ಹಲವು ಅನುಮಾನಿತ ಸ್ಥಳಗಳ ಮೇಲೆ ದಾಳಿ ಮಾಡಿ ಶೋಧ ನಡೆಸಿದ್ದಾರೆ. ಈ ಹಿಂದೆ ಸ್ಫೋಟ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮಾಜ್ ಮುನೀರ್, ಅರಾಫತ್ ಅಲಿ, ಶಾರೇಕ್, ಎವ್ರಾಜ್ ಸೇರಿದಂತೆ 5 ಮನೆಗಳಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ದಾಳಿಗೊಳಗಾದ 5 ಕೂಡ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ, ಇಂದ್ರನಗರ, ಬೆಟ್ಟಮಕ್ಕಿ ನಿವಾಸಿಗಳಾಗಿದ್ದು ಬೆಂಗಳೂರಿನಿಂದ ತೆರಳಿದ್ದ 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಕೆಫೆ ಬ್ಲಾಸ್ಟ್ ಆರೋಪಿ ಮುಜಾವಿರ್ ಹುಸೇನ್ ಶಾಜಿಬ್ ಕೂಡ ತೀರ್ಥಹಳ್ಳಿ ನಿವಾಸಿಯಾಗಿದ್ದು ಶಂಕಿತನಿಗೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಚೆನ್ನೈ, ಕನ್ಯಾಕುಮಾರಿಯಲ್ಲೂ ಎನ್ಐಎ ಶೋಧ. ಬಾಂಬ್ ಬ್ಲಾಸ್ಟ್ಗೂ ಮುನ್ನ ಚೆನ್ನೈನಲ್ಲಿ ತಂಗಿದ್ದ ಶಂಕಿತರು. ಬೆಂಗಳೂರು, ತೀರ್ಥಹಳ್ಳಿ, ಹುಬ್ಬಳ್ಳಿಯಲ್ಲಿ ಕೆಲವು ಅನುಮಾನಿತ ವ್ಯಕ್ತಿಗಳ ಮನೆ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಂಕಿತರ ಜೊತೆ ಸಂಪರ್ಕ ಹೊಂದಿದವರು, ಶಂಕಿತರು ಕೃತ್ಯ ಎಸಗುವುದಕ್ಕೂ ಮುನ್ನ ಓಡಾಡಿದ ಸ್ಥಳಗಳಲ್ಲಿ ಎನ್ಐಎ ಟೀಮ್ ಪರಿಶೀಲಿಸಿದೆ. ಶಂಕಿತರು ಬಾಂಬ್ ಬ್ಲಾಸ್ಟ್ಗೂ ಮುನ್ನ 2 ತಿಂಗಳು ಚೆನ್ನೈನ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರಂತೆ ಹಾಗೂ ಚೆನ್ನೈನ ಮಾಲ್ ಒಂದರಲ್ಲಿ ಬೇಸ್ಬಾಲ್ ಕ್ಯಾಪ್ ಖರೀದಿ ಕೂಡ ಮಾಡಿದ್ರಂತೆ. ಹೀಗಾಗಿ ಚೆನ್ನೈ ಹಾಗೂ ಕನ್ಯಾಕುಮಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಇಂದು ದಾಳಿ ಮಾಡಿ ಹಲವರ ವಿಚಾರಣೆ ನಡೆಸಿದ್ದಾರೆ. ಈ ಹಿಂದೆ ನಡೆದ ಸ್ಫೋಟದ ಪ್ರಕರಣಗಳು ಹಾಗೂ ರಾಮೇಶ್ವರಂ ಕೆಫೆ ಸ್ಫೋಟದ ನಡುವೆ ಸಾಮ್ಯತೆ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಹಳೆ ಪ್ರಕರಣಗಳ ಆರೋಪಿಗಳನ್ನ ಎನ್ಐಎ ಟೀಮ್ ವಿಚಾರಣೆ ನಡೆಸಿದೆ. ಆರೋಪಿಗಳಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸಿ ಹಲವು ದಾಖಲೆಗಳು, ಡಿಜಿಟಲ್ ಡಿವೈಸ್ಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಆ ಮೂಲಕ ಸ್ಫೋಟ ನಡೆಸಿ ತಲೆಮರೆಸಿಕೊಂಡಿರುವ ಶಂಕಿತರಿಗೆ ಎನ್ಐಎ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಶಂಕಿತರ ಜೊತೆ ಸಂಪರ್ಕ ಹೊಂದಿದ ಆರೋಪದ ಮೇಲೆ ಈ ಒಂದು ದಾಳಿಯನ್ನ ಎನ್ಐಎ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಅಲ್ಲದೆ ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿರಬಹುದು ಮತ್ತೆ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅಂತವರನ್ನ ಈಗ ವಿಚಾರಣೆಗೆ ಒಳಪಡಿಸಿ ಅವರಿಂದ ಬಾಂಬ್ ಬಿಟ್ಟಂತ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಈಗ ಮಾಡ್ತಾ ಇರೋದು. ಈಗಾಗಲೇ ಬಾಂಬ್ ಬಿಟ್ಟ ಆರೋಪಿಗಳು ಯಾರೋ ಅನ್ನೋ ಐಡೆಂಟಿಟಿ ಕೂಡ ಸಿಕ್ಕಿದ್ದು ಅವರನ್ನ ಪತ್ತೆ ಮಾಡೋ ಸಲುವಾಗಿ ಎನ್ಐಎ ಅಧಿಕಾರಿಗಳು ಈ ಒಂದು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.